ಇನ್ನು ಕಾಶ್ಮೀರದ ಟೆರರ್ ಅಟ್ಯಾಕ್ನ ನಂತರದಲ್ಲಿ ಒಂದು ಸರ್ವಪಕ್ಷ ಸಭೆ ನಡೆಸಲಾಯಿತಲ್ಲ, ಆ ಸಭೆಗೆ ಪ್ರಧಾನಿ ಮೋದಿನೇ ಬರಲಿಲ್ಲ. ಸಭೆಗೆ ಗೈರಾಗಿ ಬಿಹಾರದಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ರು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿನಲ್ಲಿ ಕಿಡಿಕಾರಿದ್ದಾರೆ. ಸರ್ವಪಕ್ಷ ಸಭೆಗೆ ಬರಲಿಲ್ಲ ಅಂತ ಅಂದ್ರೆ ಇವ್ರು ಸೀರಿಯಸ್ ಇಲ್ಲ ಅಂತ ಹೇಳಿ ಅರ್ಥ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಭದ್ರತಾ ವೈಫಲ್ಯದ ಬಗ್ಗೆ ಸಭೆಯಲ್ಲೇ ಅಮಿತ್ ಶಾ ಒಪ್ಕೊಂಡ್ರು ಅಂತಾನೂ ಕೂಡ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು, ಬನ್ನಿ ಕೇಳೋಣ. ಪಹಲ್ಗಾಮ್ ದಾಳಿ ಬಗ್ಗೆ ಏನು ಪ್ರೈಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ರು, ಆ ಮೀಟಿಂಗ್ನಲ್ಲಿ ನಾವು ಆಲ್ ಪಾರ್ಟಿ ಲೀಡರ್ಸ್ ಹೋಗಿದ್ದೇವೆ, ಪಾರ್ಟಿಸಿಪೇಟ್ ಮಾಡಿದ್ದೇವೆ. ಅದರ ಜೊತೆಯಲ್ಲೇ ನಮ್ಮ ಅಪೋಸಿಷನ್ ಪಾರ್ಟಿ ಲೀಡರ್ ಲೋಕಸಭಾ ಮತ್ತು ಆಮೇಲೆ ನಾನು ಹೋಗಿದ್ದೆ. ನಾವು ಅವ್ರ ಮುಂದೆ ಇಟ್ಟಂಥ ಮೊದಲನೇ ಪ್ರಶ್ನೆ, ಪ್ರೈಮ್ ಮಿನಿಸ್ಟರ್ ಇದನ್ನು ಸರ್ಕಾರ ಮೀಟಿಂಗ್ ಕರೆದ ಮೇಲೆ ಸರ್ಕಾರ ವತಿಯಿಂದ ಪ್ರೈಮ್ ಮಿನಿಸ್ಟರ್ ಹಾಜರಿರಬೇಕಾಗಿದೆ. ಅವರು ಹಾಜರಿಲ್ಲ, ಅದಕ್ಕಾಗಿ ಇದು ಸರಿಯಲ್ಲ. ಇಂಥ ಘಟನೆ ನಡೆದಿದೆ. ಸುಮಾರು 26 ಜನ ಇದರಲ್ಲಿ ಮೃತರಾಗಿದ್ದಾರೆ ಆ್ಯಂಡ್ ಬೇರೆ ಎಲ್ಲ ಅನೇಕ ಜನ ಗಾಯಾಳರಾಗಿದ್ದಾರೆ. ಅದಕ್ಕೆ ನಾವು ಈ ಆಟಿಟ್ಯೂಡನ್ನು ಪ್ರೈಮ್ ಮಿನಿಸ್ಟರ್ದು ಸರಿ ಇಲ್ಲ. ಎಲೆಕ್ಷನ್